Hello, my dear aspirants. Welcome to Sahitya Radhana channel. I am Sahitya teaching English literature for your PU recruitment. Yes, guys, in the previous class, we were discussing the 2018 question paper, 2018 PU lecturer recruitment question paper, and today also I am going to continue the same. Yes, before that, there is an announcement that I have started the classes already for your PU recruitment. So, this is a reminder. ಸೊ ಹಾಗಾದ್ರೆ ಡೈಲಿ ಅನ್ನೋದಕ್ಕಿಂತ ವಾರಕ್ಕೆ 3 ಕ್ಲಾಸಸ್ ಇರುತ್ತೆ. ಓಕೆ, ಡೋಂಟ್ ಮಿಸ್ even a single class. Okay, so you have to attend every classes without fail because I am going to give you a tremendous information regarding your literature. ಓಕೆ, ಸೊ ಅದರ ಜೊತೆಗೆ ನೀವೇನ್ ಮಾಡ್ತಾ ಹೋಗ್ಬೇಕು, ನಿಮಗೆ ತಿಳಿದಂತಹ ಇನ್ಫಾರ್ಮೇಶನ್ ನ ಕೂಡ ಆಡ್ ಆನ್ ಮಾಡ್ತಾ ಹೋಗ್ಬೇಕು, ಸರ್ಚ್ ಮಾಡಬೇಕು. ಓಕೆ, ಎನಿ ರೈಟರ್, ಎನಿ ವರ್ಕ್, ಎನಿ ಕ್ಯಾರೆಕ್ಟರ್. ಓಕೆ, ಸೊ ನಾನ್ ಕೊಡುವಂತ ಇನ್ಫಾರ್ಮೇಶನ್ಸ್ ಜೊತೆಗೆ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಕೂಡಿಸಿದ್ರೆ ಲೈಕ್ ಇಟ್ ವಿಲ್ ಬಿ ಅ ಪರ್ಫೆಕ್ಟ್ ನೋಟ್. Yes, ಹಾಗಾದ್ರೆ guys, so for completely free classes for your PU recruitment exam, please subscribe to the channel Sahitya Radhana and share and like the videos. Yes, ಹಾಗಾದ್ರೆ ಇವತ್ತಿನ ಕ್ಲಾಸನ್ನ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಈಸ್ ಮೀನ್ಸ್ 12th ಕ್ವೆಶನ್ ವರ್ಗು ನಾವು ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಸೊ ದಿಸ್ ಇಸ್ ದಿ 13th ಕ್ವೆಶನ್. 13th question ಏನಿದೆ, ಇನ್ Sophocles' play King Oedipus Laertius, okay, the erstwhile ruler of Thebes was murdered. So here the question is meant for a place. Okay, they are asking for a place where the king was being killed. At the crossroads on his way to Delphi means Oedipus Laertius ಅನ್ನ ಎಲ್ಲಿ ಕೊಲ್ತಾನೆ. At the edge of the forest on his way to Delphi, at the edge of the forest as he returned from Delphi, at the crossroads as he returned from Delphi. So, what is this all about the Oedipus Rex? Okay, this is the play Oedipus Rex, a play by Sophocles. Okay, so ಇಲ್ಲೇನಾಗತ್ತೆ, ಕಿಂಗ್ ರೂಲರ್ ಆಯ್ತಾ, ಕಿಂಗ್ ರೂಲರ್ ಎಲ್ಲವೂ ಒಂದೇ. ಥೀವ್ಸ್ ನ ರೂಲರ್ ಯಾರಾಗಿರ್ತಾನೆ, ಕಿಂಗ್ ಲೇಯಸ್ ಆಗಿರ್ತಾನೆ. ಓಕೆ, ಸೊ ಅವನಿಗೆ ಮಗು ಆದಾಗ ಏನಾಗುತ್ತೆ, ದೇರ್ ವಾಸ್ ಎ ಪ್ರೊಫೆಸಿ ಫ್ರಮ್ ಒರಾಕಲ್. ಸೊ ವಾಟ್ ವಾಸ್ ದಿ ಪ್ರೊಫೆಸಿ? ಲೇಯಸ್ ವಿಲ್ ಬಿ ಕಿಲ್ಡ್ ಬೈ ಹಿಸ್ ಓನ್ ಸನ್ ಅಂಡ್ ದ ಸನ್ ವಿಲ್ ಮ್ಯಾರಿ ಹಿಸ್ ಓನ್ ಮದರ್. ಓಕೆ, ಸೊ ಇದೊಂದು ಒರಾಕಲ್ ಇಂದ ಬಂದಂತಹ ಒಂದು ಪ್ರೊಫೆಸಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕಿಂಗ್ ಲೇಯಸ್ ಏನ್ ಮಾಡ್ತಾನೆ, ಟು ಅವಾಯ್ಡ್ ದ ಪ್ರೊಫೆಸಿ, ಲೇಯಸ್ ಆರ್ಡರ್ಸ್ ಹಿಸ್ ನ್ಯೂ ಬಾರ್ನ್ ಸನ್ ಟು ಬಿ ಲೆಫ್ಟ್ ಟು ಡೈ ಆನ್ ಅ ಮೌಂಟೇನ್. ಆಯ್ತಾ, ಸೊ ಮೌಂಟೇನ್ ಹತ್ರ ಅವನ್ನ ಮಗುನ ಸಾಯೋಕೆ ಅಂತ ಬಿಟ್ ಬರ್ತಾನೆ. ಬಟ್ ಏನಾಗತ್ತೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ, ದ ಚೈಲ್ಡ್ ಯಾರು ಇಲ್ಲಿ, ಈಡಿಪಸ್, ಈಸ್ ರೆಸ್ಕ್ಯೂಡ್ ಅಂಡ್ ರೇಸ್ಡ್ ಬೈ ದ ಕಿಂಗ್ ಅಂಡ್ ಕ್ವೀನ್ ಆಫ್ ಕೋರಿಂತ್. ಕೋರಿಂತ್ ನ ಕಿಂಗ್ ಮತ್ತೆ ಕ್ವೀನ್ಗೆ ಆ ಮಗು ಸಿಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಆ ಮಗುನ ಬೆಳೆಸ್ತಾರೆ. ಬಟ್ ಲೇಟರ್ ಆನ್ ಏನಾಗತ್ತೆ, ಸೊ ಸಿಮಿಲರ್ ಪ್ರೊಫೆಸಿ ವಾಸ್ ರೀಚ್ಡ್ ಈಡಿಪಸ್. ಆಯ್ತಾ, ಈಡಿಪಸ್ ಬೆಳೆದು ದೊಡ್ಡವನಾದ್ಮೇಲೆ ಮತ್ತೆ ಅದೇ ಒರಾಕಲ್ ಏನಾಗುತ್ತೆ, ಸೇಮ್ ಪ್ರೊಫೆಸಿನ ನುಡಿಯುತ್ತೆ. ಸೊ ಅದಕ್ಕೆ ಅವನು ಆ ಪ್ರೊಫೆಸಿಯಿಂದ ಎಸ್ಕೇಪ್ ಆಗಕ್ಕೆ ಏನ್ ಮಾಡ್ತಾನೆ, ಈಡಿಪಸ್ ಹಿ ಫ್ಲೀಸ್ ಕೋರಿಯಂತನ ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಬಿಲೀವಿಂಗ್ ಹಿಸ್ ಅಡಾಪ್ಟಿವ್ ಪೇರೆಂಟ್ಸ್ ಆರ್ ಹಿಸ್ ರಿಯಲ್ ಒನ್ಸ್. ಸೊ ಅವನು ಸಾಕು ತಂದೆ ತಾಯಿನೇ ತನ್ನ ರಿಯಲ್ ತಂದೆ ತಾಯಿ ಅಂತ ಭಾವಿಸಿ ಅಲ್ಲಿಂದ ಬಂದ್ಬಿಡ್ತಾನೆ. ಸೊ ಹಾಗೆ ಬರ್ತಾ ರೋಡ್ ಅಲ್ಲಿ ಏನಾಗತ್ತೆ, ಸೊ ಕಿಂಗ್ ರೂಲರ್ ಆಫ್ ಥೀಬ್ಸ್ಗೂ ಮತ್ತು ಇವನಿಗೂ ಫೈಟ್ ಆಗುತ್ತೆ. ಸೊ ಅಲ್ಲಿ ಅವನನ್ನ ಸಾಯಿಸ್ತಾನೆ, ಆ ಕಿಂಗ್ ಲೇಯಸ್ ಅನ್ನ ಸಾಯಿಸ್ತಾನೆ. ಅನ್ನೋಯಿಂಗ್ಲಿ ಹಿ ಕಿಲ್ಡ್ ಹಿಸ್ ಓನ್ ಫಾದರ್. ಸೊ ಹಾಗಾದ್ರೆ ಏನಿದೆ ಆನ್ಸರ್ ನೋಡೋಣ. ಎಸ್, in Sophocles' play Oedipus Rex, also known as King Oedipus, Laius, the former king of Thebes, was murdered at a place where three roads meet. Three roads meet ಆಗತ್ತೆ ಅಂತಂದ್ರೆ ಲೈಕ್ ಮೂರು ದಾರಿಗಳು ಕೂಡುವಂತಹ ಸ್ಥಳ. ಅದನ್ನ ಏನ್ ಹೇಳ್ತಾರೆ, ಅಕ್ರಾಸ್ ರೋಡ್ಸ್. ಹಾಗಾದ್ರೆ ಆಪ್ಷನ್ ಎ ಇಸ್ ದಿ ಆನ್ಸರ್. This event is central to the plot as it is later revealed that Oedipus unknowingly was the one who killed his father Laius at that very crossroads.
fulfilling the prophecy that he would kill his father and marry his mother. ಸೊ ಹಾಗಾದ್ರೆ ಗೊತ್ತಾಯ್ತಲ್ವಾ ನಮ್ಮ ಹಿಂದಿನ ಕ್ವೆಶನ್. ಲೈಕ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಆಲ್ರೆಡಿ ಒಂದು ಕ್ವೆಶನ್ ಅನ್ನು ಅಟೆಂಡ್ ಮಾಡಿದೀವಲ್ವಾ. ಹಿಸ್ ಮದರ್ ಹ್ಯಾಂಗ್ಡ್ ಹರ್ ಸೆಲ್ಫ್ means his wife as well as his mother hanged herself, and he himself blinded. ಆಯ್ತಾ, he blinded himself. ಸೊ ಅವನ ಕುರುಡನಾಗ್ತಾನೆ, ಅವನಿಗವನೇ ಕುರುಡತನನ ಕಣ್ಣನ್ನ ಕುರುಡು ಮಾಡ್ಕೋತಾನೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. 14th question. In Shakespeare's Macbeth, who was untimely ripped from his mother's womb? ಓಕೆ, ಸೊ ಹಾಗಾದ್ರೆ ಇಲ್ಲೂ ಕೂಡ ಒಂದು ಕ್ವೆಶನ್ ಇದೆ ಪ್ರೊಫೆಸಿ ಬಗ್ಗೆ. ಓಕೆ, ಸೊ ದರ್ ಇಸ್ ಆಲ್ಸೋ ಪ್ರೊಫೆಸಿ ಗಿವನ್ ಬೈ ದ ವಿಚಸ್ ಕೊಟ್ಟಿರುವಂತ ಪ್ರೊಫೆಸಿ ಮೇಲೆ ಕಿಂಗ್ ಮ್ಯಾಕ್ಬೆತ್ ನಡ್ಕೊಳ್ತಾ ಇರ್ತಾನೆ. ಸೊ ವಿಚ್ ಆರ್ ದ 3 prophecies that he received from the beginning, in the beginning itself, ವಾಟ್ ಆರ್ ದೋಸ್ ಪ್ರೊಫೆಸೀಸ್ ಅಂತ ಅಂದ್ರೆ, ಮ್ಯಾಕ್ಬೆತ್ ವಿಲ್ ಬಿಕಮ್ ಥೇನ್ ಆಫ್ ಕೌಡರ್. ಆಯ್ತಾ, ಮ್ಯಾಕ್ಬೆತ್ ಏನಾಗ್ತಾನೆ, ಥೇನ್ ಆಫ್ ಕೌಡರ್ ಆಗ್ತಾನೆ ಅನ್ನೋದು ಒಂದು ಪ್ರೊಫೆಸಿ. ನೆಕ್ಸ್ಟ್, ಮ್ಯಾಕ್ಬೆತ್ ವಿಲ್ ಬಿಕಮ್ ಕಿಂಗ್ ಆಫ್ ಸ್ಕಾಟ್ಲೆಂಡ್. ಅಂಡ್ ಥರ್ಡ್ ಪ್ರೊಫೆಸಿ ಇಸ್ ಬ್ಯಾಂಕೋಸ್ ಡಿಸೆಂಡೆಂಟ್ಸ್ ವಿಲ್ ಬಿ ಕಿಂಗ್ಸ್. ಆಯ್ತಾ, ಸೊ ಆಫ್ಟರ್ ಎ ಟ್ರಯಂಫ್ ಇನ್ ಎ ವಾರ್, ಬ್ಯಾಂಕೋ ಮತ್ತೆ ಮ್ಯಾಕ್ಬೆತ್ ಏನ್ ಮಾಡ್ತಿರ್ತಾರೆ, ಒಂದು ಮೂರಿಶ್ ಲ್ಯಾಂಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ಟು ದ ಸ್ಕಾಟ್ಲೆಂಡ್ ಕಿಂಗ್ಡಮ್, ಸೊ ಅಲ್ಲಿ ಏನಾಗತ್ತೆ, ಪ್ರೊಫೆಸಿ ನುಡಿಯುತ್ತೆ ವಿಚಸ್, 3 ವಿಚಸ್. ಸೊ ಒಂದು ಥೇನ್ ಆಫ್ ಕೌಡರ್ ಆಗ್ತೀಯಾ ಅಂತ, ಇನ್ನೊಂದು ಮ್ಯಾಕ್ಬೆತ್ ಸ್ಕಾಟ್ಲೆಂಡ್ ನ ಕಿಂಗ್ ಆಗ್ತಾನೆ ಅಂತ, ಇನ್ನೊಂದು ಬ್ಯಾಂಕೋಸ್ ಡಿಸೆಂಡೆಂಟ್ಸ್ ಅಂದ್ರೆ ಬ್ಯಾಂಕೋನ ಮಕ್ಕಳೇನಾಗ್ತಾರೆ, ಮುಂದಿನ ಪೀಳಿಗೆಯ ಕಿಂಗ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಇದನ್ನ ಫಸ್ಟ್ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಮ್ಯಾಕ್ಬೆತ್ ಏನ್ ಮಾಡ್ತಾನೆ, ಸೊ ಇಮಿಡಿಯೇಟ್ ಆಗಿ ತನ್ನ ಸಾಮ್ರಾಜ್ಯಕ್ಕೆ ಅಂದ್ರೆ ಕಿಂಗ್ ಹತ್ರ ಬಂದಿದ ತಕ್ಷಣನೇ ಅವನಿಗೆ ಏನಾಗುತ್ತೆ, ಸೊ ಥೇನ್ ಆಫ್ ಕೌಡರ್ ಅನ್ನೋ ಒಂದು ಟೈಟಲ್ ಸಿಗತ್ತೆ. ಸೊ ಇದರಿಂದ ಅವನಿಗೆ ಪ್ರೊಫೆಸಿಗಳು ನಿಜ ಆಗತ್ತೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾನೆ, ಅವನು ಕಿಂಗ್ ಆಗೋಕೆ ಏನೆಲ್ಲ ಬೇಕು ಅದನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಲೇಡಿ ಮ್ಯಾಕ್ಬೆತ್ ಆಲ್ಸೋ ಎನ್ಕರೇಜ್ಡ್ ಹಿಮ್ ಟು ಡೂ ದ್ಯಾಟ್. ಆಯ್ತಾ, ಸೊ ಅದಾದ್ಮೇಲೆ ಏನಾಗುತ್ತೆ, ಕಿಂಗ್ ಡಂಕನ್ ಅನ್ನ ಸಾಯಿಸ್ತಾನೆ. ಸೊ ಆ ಸಾವನ್ನ, ಆ ಮರ್ಡರ್ ಅನ್ನ ಏನ್ ಮಾಡ್ತಾನೆ, ತನ್ನ ಕಿಂಗ್ ಡಂಕನ್ ಮಗನ್ ಮೇಲೆ ಹಾಕ್ತಾನೆ. ಅವನ್ ಮಗ ಓಡೋಗ್ತಾನೆ. ಆಯ್ತಾ, ಸೊ ಇದೆಲ್ಲ ನಡೀತಾ ಇರತ್ತೆ. ಅದ್ರ ಮಧ್ಯ ಲಾಸ್ಟ್ ಪ್ರೊಫೆಸಿ ಇರುತ್ತಲ್ವಾ, ಬ್ಯಾಂಕೋಸ್ ಡಿಸೆಂಡೆಂಟ್ಸ್ ವಿಲ್ ಬಿಕಮ್ ಕಿಂಗ್ ಅಂತ. ಸೊ ಅದು ನಿಜ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವನ್ ಫ್ಯಾಮಿಲಿ ಕೂಡ ಸಾಯಿಸ್ತಾನೆ. ಆಯ್ತಾ, ಬಟ್ ಮಕ್ಳು ಉಳ್ಕೊಂಡಿರ್ತಾರೆ, ಬ್ಯಾಂಕೋನ ಸಾಯಿಸಿರ್ತಾನೆ. ಆಯ್ತಾ, ಸೊ ಇದೆಲ್ಲವೂ ಆಗ್ತಾ ಇರ್ಬೇಕಾದ್ರೆ, ಸೊ ರಿಗಾರ್ಡಿಂಗ್ ಹಿಸ್ ಡೆತ್, ಇವನ ಸಾವಿನ ಬಗ್ಗೆನೂ ಕೂಡ 3 ಪ್ರೊಫೆಸಿನ ನುಡಿತವೆ ಇನ್ ವಿಚಸ್. ಸೊ ಅದೇನಪ್ಪ ಅಂದ್ರೆ, ಬಿವೇರ್ ಮ್ಯಾಕ್ಡಫ್, ನನ್ ಆಫ್ ವುಮನ್ ಬಾರ್ನ್ ಶಲ್ ಹಾರ್ಮ್ ಮ್ಯಾಕ್ಬೆತ್ ಶಲ್ ನೆವರ್ ವ್ಯಾಂಕ್ವಿಶ್ಡ್ ಬಿ ಅಂಟಿಲ್ ಗ್ರೇಟ್ ಬರ್ನಮ್ ವುಡ್ ಟು ಐ ಡನ್ಸಿನೇನ್ ಹಿಲ್ ಶಲ್ ಕಮ್ ಅಗೇನ್ಸ್ಟ್ ಹಿಮ್ ಅಂತ 3 ಪ್ರೊಫೆಸಿಗಳನ್ನ ನುಡಿಯುತ್ತೆ. ಸೊ ಬಿವೇರ್ ಮ್ಯಾಕ್ಡಫ್ ಅನ್ನೋ ಕಾರಣಕ್ಕೋಸ್ಕರ ಈ ಆಲ್ಸೋ ಅಟೆಂಡೆಡ್ ಮರ್ಡರ್ ಮ್ಯಾಕ್ಡಫ್ಸ್ ಫ್ಯಾಮಿಲಿ, ಬಟ್ ಮ್ಯಾಕ್ಡಫ್ ವಾಸ್ ಎಸ್ಕೇಪ್ಡ್. ಆಯ್ತಾ, ಮ್ಯಾಕ್ಡಫ್ ಎಸ್ಕೇಪ್ ಆಗ್ತಾನೆ, ಅವ್ನ ಫ್ಯಾಮಿಲಿನ ಸಾಯಿಸ್ತಾನೆ. ಸೊ ಎರಡನೇ ಪ್ರೊಫೆಸಿ, ನನ್ ಆಫ್ ವುಮನ್ ಬಾರ್ನ್ ಶಲ್ ಹಾರ್ಮ್ ಮ್ಯಾಕ್ಬೆತ್. ಸೊ ವಿಚ್ ಈಸ್ ಅವರ್ ಕ್ವೆಶನ್ ಹಿಯರ್ ಅಲ್ವಾ, ಯಾರು ನ್ಯಾಚುರಲ್ ಆಗಿ ಹುಟ್ಟಿರಲ್ವೋ, ಸೊ ಅವರಿಂದ ಯಾರೆಲ್ಲ ನ್ಯಾಚುರಲ್ ಆಗಿ ಹುಟ್ಟಿರ್ತಾರೋ ಅವರಿಂದ ನಿನ್ನ ಸಾವು ಆಗೋದಿಲ್ಲ. ಯಾರೆಲ್ಲ ನ್ಯಾಚುರಲ್ ಆಗಿ ಹುಟ್ಟಿರಲ್ವೋ ಅವರಿಂದ ನಿನ್ನ ಸಾವಾಗತ್ತೆ. ಅವ್ರು ಬರೋವರ್ಗು ನಿನಗೆ ಸಾವಾಗಲ್ಲ ಅನ್ನೋದು ಏನಾಗಿರತ್ತೆ, ಪ್ರೊಫೆಸಿ ಆಗಿರತ್ತೆ. ಸೊ ಅದನ್ನ ಏನ್ ಮಾಡ್ಕೋತಾನೆ, ಮ್ಯಾಕ್ಬೆತ್ ತಪ್ಪಾಗಿ ತಿಳ್ಕೊತಾನೆ. ನ್ಯಾಚುರಲ್ ಆಗಿ ಹುಟ್ಟಿದಿರುವಂತ ಮನುಷ್ಯರಿದಾರ ಅನ್ನೋದು ಅವನ ಭಾವನೆ ಆಗಿರುತ್ತೆ. ಓಕೆ, ಸೊ ಲಾಸ್ಟ್ನೇ ಪ್ರೊಫೆಸಿ ಬಂದು ಬರ್ನಮ್ ವುಡ್ಸ್ ಅಂದ್ರೆ ಬರ್ನಮ್ ಕಾಡು ನಡ್ಕೊಂಡ್ ಬರೋವರ್ಗುನು ನಿನ್ಗೆ ಸಾವಾಗಲ್ಲ ಅಂತ ಹೇಳಿದ್ದಾರೆ. ಅದು ಕೂಡ ದಟ್ ಆಲ್ಸೋ ವಿಲ್ ಕಮ್ ಟ್ರೂ ಅಲ್ವಾ. ಸೋಲ್ಜರ್ಸ್ ಎಲ್ಲ ಗರಿಲ್ಲಾ ವಾರ್ಫೇರ್ ಸ್ಟ್ರಾಟಜಿನ ಯೂಸ್ ಮಾಡಿ ಕಾಡಿನ ಸೊಪ್ಪನ್ನ ಕಟ್ಕೊಂಡು ಅವರು ಅರಮನೆ ಕಡೆ ನಡ್ಕೊಂಡ್ ಬರ್ತಾರಲ್ವಾ. ಇಫ್ ಯು ರಿಮೆಂಬರ್ ದ ಪ್ಲೇ, ದಟ್ ವಾಸ್ ಅ ಬ್ಯೂಟಿಫುಲ್ ಸೀನ್ ಆಕ್ಚುಲಿ. ಓಕೆ, ಸೊ ಹಾಗಾದ್ರೆ ನೋಡೋಣ ಡೀಟೇಲ್ಸ್ ನ. ಎಸ್, ಸೊ 14th question ಅಲ್ವಾ. So in Shakespeare's Macbeth, it is Macduff who was untimely raped. Okay, so means natural ಆಗಿ ಹುಟ್ಟಿರುವಂತಹ ಮನುಷ್ಯ.
from his mother's home. This phrase refers to Macduff being born by Caesarean section. See, ಆ ಕಾಲದಲ್ಲೇ ಶೇಕ್ಸ್ಪಿಯರ್ ಸೀಸರಿಯನ್ ಬಗ್ಗೆ ಮಾತಾಡಿದ್ದಾರೆ. Rather than through a natural childbirth. The significance of this is tied to the witch's prophecy, which tells Macbeth that none of women born shall harm Macbeth. So this is second prophecy, alva. Macbeth interprets this to mean that no man kill him, as all men are born from women. So he misunderstood that. However, when Macduff confronts Macbeth in the final act, he reveals that he was not born of woman in the usual way, but instead was from his mother's womb untimely raped ಅಂತಂದ್ರೆ ಲಾಸ್ಟ್ ಫೈನಲ್ ಆಕ್ಟ್ ಅಲ್ಲಿ ಬರುವಂತಹ ಸೀನ್ ಆಯ್ತಾ. This loophole in the prophecy ultimately leads to Macbeth's downfall as Macduff, being exempt from the term of prophecy, is able to kill him. This moment undercross the theme of equivocation and the deceptive nature of the witches' predictions throughout the play. Yes, ಹಾಗಾದ್ರೆ ಗೊತ್ತಾಯ್ತಲ್ವಾ ಮ್ಯಾಕ್ಬೆತ್ ನ ಸಾವಿಗೆ ಯಾರು ಕಾರಣ ಆಗ್ತಾರೆ ಮತ್ತೆ ಪ್ರೊಫೆಸಿ ಯಾವ ರೀತಿ ಸುಳ್ಳಾಗತ್ತೆ ಅಂತ. ಓಕೆ, ಸೊ ಹಾಗಾದ್ರೆ ಆನ್ಸರ್ ಬಂದು ಆಪ್ಷನ್ ಎ. Next question. The author of Decolonizing the Mind, The Politics of Language in African Literature is dash. See, this is a direct question from African literature. Who wrote this work? Christopher Okigbo, Ngugi wa Thiong'o, Ole Soyinka, Buchi Emicheta. These are all from African literature. So, hagadre answer nodona. Yes. The author of Decolonizing the Mind is Ngugi wa Thiong'o, a Kenyan writer and academic. So, Africa is not a country, but it is a continent of many countries. Aita? So, Kenya is one among them. Published in 1986. So, Decolonizing the Mind was published in 1986. This influential work is a collection of essays that explores the impact of colonialism on language, culture, and identity in Africa. ಸೊ ಹಿಯರ್ ಗೂಗಿವಾ ತಿಯಾಂಗೋ ಏನ್ ಹೇಳ್ತಿದ್ದಾರೆ, ಸೊ ಕಲೋನಿಯಲಿಸಮ್ ಅನ್ನೋದು ಒಂದು ಫಿಸಿಕಲ್ ಮಾತ್ರ ಅಲ್ಲ, ನಮ್ಮ ಭಾಷೆ, ನಮ್ಮ ಐಡೆಂಟಿಟಿ, ನಮ್ಮ ಸಂಸ್ಕೃತಿ ಎಲ್ಲದರ ಮೇಲೆ ಅದು ಪ್ರಭಾವ ಬೀರಿದೆ. ಸೊ ಅದಕ್ಕೋಸ್ಕರ ಇನ್ ದ ಬುಕ್ ಗೂಗಿ advocates for the use of indigenous African languages in literature and education as a way to resist cultural imperialism and reclaim African identity. So ಅದಕ್ಕೋಸ್ಕರ ಸೊ ಕಲೋನಿಯಲಿಸಮ್ ಇಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಮ್ಮ ಅಸ್ತಿತ್ವವನ್ನ, ನಮ್ಮ ಅಸ್ಮಿತೆ, ನಮ್ಮ ಐಡೆಂಟಿಟಿಯನ್ನ ಉಳಿಸ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಇಂಡಿಜಿನಸ್ ಆಫ್ರಿಕನ್ ಲ್ಯಾಂಗ್ವೇಜಸ್ ಇನ್ ಲಿಟ್ರೇಚರ್. ಸೊ ಸಾಹಿತ್ಯದಲ್ಲಿ ತಾವು ಏನನ್ನ ಯೂಸ್ ಮಾಡಬೇಕು, ತಮ್ಮ ಆಡು ಭಾಷೆಗಳನ್ನ ಯೂಸ್ ಮಾಡಬೇಕು, ತಮ್ಮದೇ ಭಾಷೆಗಳಲ್ಲಿ ಬರೀಬೇಕು. ಅದೇ ರೀತಿ ಎಜುಕೇಶನ್ ಕೂಡ ಅದೇ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೇಕು, ಅದೇ ಲಿಟ್ರೇಚರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. So if you know about that, our children, means even in India, it applies even in India alva. So slowly they are becoming westernized, isn't it? We are after the English education, we are after the Western style of education, we are after the English medium education, isn't it? There slowly they are learning westernized literature ಅಲ್ವಾ. ಸೊ ಲೈಕ್ ಅದ್ರಲ್ಲೂ ಕೂಡ ಲೈಕ್ ನಮ್ಮ ಲೈಕ್ ಲೋಕಲ್ ಆಗಿ ಇರುವಂತಹ ರೈಮ್ಸ್ ಅನ್ನ ನಾವು ನೋಡಿದೀವ, ಇಲ್ಲ ಅಲ್ವಾ. ಅಲ್ಲಿ ಏನಾಗಿರತ್ತೆ, ಟಾಮ್ ಅಂಡ್ ಜೆಲ್ ವೆಂಟ್ ಟು ದ ಹಿಲ್ ಟು ಫೆಚ್ ದಿ ವಾಟರ್, ಲೈಕ್ ಅದ್ ಯಾವ್ದೋ ನಮಗ್ ಗೊತ್ತಿಲ್ಲ, ಬಟ್ ಅದೆಲ್ಲ ವೆಸ್ಟರ್ನೈಸ್ಡ್ ರೈಮ್ಸ್ ಆಗಿರತ್ತೆ. ಸೊ ಅದು ಮಕ್ಳ ಮೇಲೆ ಸ್ಲೋ ಆಗಿ ಏನ್ ಮಾಡುತ್ತೆ, ಲೈಕ್ ರೈಮ್ ಬಗ್ಗೆ ನಾನು ಡೀಟೇಲ್ ಆಗಿ ಗೊತ್ತಿಲ್ಲ, ಬಟ್ ಐ ಮೀನ್ ರೈಮ್ ಅನ್ನ ನನಗೆ ಸರಿಯಾಗಿ ಓದಿಲ್ಲ, ಬಟ್ ಈ ರೀತಿಯಾಗಿ ನಮ್ಮ ಮಕ್ಕಳನ್ನ ಕೂಡ ನಾವು ಸ್ಲೋ ಆಗಿ ವೆಸ್ಟರ್ನೈಸ್ ಮಾಡೋದ್ರಿಂದ ನಮ್ಮ ಲೈಕ್ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಅಸ್ಮಿತೆ, ಐಡೆಂಟಿಟಿಯನ್ನ ಸ್ಲೋ ಆಗಿ ಕಳ್ಕೊಳ್ತಾ ಹೋಗ್ತೀವಿ. ಅದನ್ನೇ ಗೂಗಿವಾ ತಿಯೋಂಗೋ ಡಿಕೊಲನೈಸಿಂಗ್ ದ ಮೈಂಡ್ ಅಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಓಕೆನಾ.
ಸೊ ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ನಾವೀಗ ಕನ್ನಡವನ್ನ ಉಳಿಸ್ಬೇಕು, ಅದಕ್ಕೋಸ್ಕರ ಎಲ್ಲಾ ಕಡೆ ಕನ್ನಡವನ್ನೇ ಬಳಸ್ಬೇಕು ಅಂತ ಹೋರಾಟ ಮಾಡ್ತಿದೀವಲ್ವಾ, ಅದೇ ರೀತಿ ಅವರು ಕೂಡ ತಮ್ಮ ಲಿಟ್ರೇಚರ್ ಅಲ್ಲಿ ತಮ್ಮ ಭಾಷೆಯನ್ನ ಬಳಸ್ಬೇಕು, ಎಜುಕೇಶನ್ ಅಲ್ಲಿ ತಮ್ಮ ಭಾಷೆ ಸಾಹಿತ್ಯವನ್ನ ಬಳಸ್ಬೇಕು ಅಂತ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್, ನೆಕ್ಸ್ಟ್ ಕ್ವೆಶನ್, ಆಪ್ಷನ್ ಬಿ ಇಸ್ ದಿ ಆನ್ಸರ್ ಫಾರ್ ದ ಪ್ರೀವಿಯಸ್ ಒನ್. ಓಕೆ, so which of the following women had the audacity to knock at the Okonkwo's door? Okay, so this is from Things Fall Apart. Things Fall Apart, a novel by Chinua Achebe. Okay, so the characters are his daughter, his second wife, his first wife, his third wife. Okay, he had 3 wives and a daughter and a son. Okay, so hagadre nodona details. So if you know Things Fall Apart, the story Things Fall Apart, it is very important. Please go through the story. Okay, when I come to African literature, I will explain that also, don't worry, but you have to search on your own. Okay, so in Things Fall Apart by Chinua Achebe, Ekwefi. Okay, Ekwefi is the woman who knocks on Okonkwo's door. And who is she? Ekwefi andre yarilli? Ekwefi, Okonkwo's second wife. So second wife ಅನ್ನೋದು ನಮ್ಗೆ ಆಪ್ಷನ್ ಅಲ್ಲಿ ಇದೆ ಅಲ್ವಾ. So he is the mother of Ezinma. Ezinma is his daughter, her only living child. Okay, so Africans ಅಲ್ಲಿ ಅದೊಂದು ಬಿಲೀವ್ ಇರುತ್ತೆ, ಸ್ಪಿರಿಟ್ಸ್ ಬಂದು ಮಕ್ಕಳನ್ನ ಸಾಯಿಸ್ತಾರೆ ಅಂತ. ಸೊ ಅವ್ರ ಹೆಂಡತಿದರಿಗೆ ಎಷ್ಟೋ ಜನ ಪ್ರೆಗ್ನೆಂಟ್ ಆದ್ರೂ ಕೂಡ ಅವ್ರ ಮಕ್ಳೇನಾಗ್ತಿರ್ತಾರೆ, ಅನ್ಟೈಮ್ಲಿ ಡೆತ್ ಅನ್ನ ಹೊಂದಿರ್ತಾರೆ. ಬಟ್ ಅವರಲ್ಲೆಲ್ಲ ಉಳ್ಕೊಂಡಿರೋ ಒಬ್ಳೆ ಮಗಳು ಅಂತಂದ್ರೆ ಎಜಿನ್ಮಾ. ಓಕೆ, ಶಿ ನಾಕ್ಸ್ ಆನ್ ಒಕೊಂಕೋಸ್ ಡೋರ್ ಟು ವೇಕ್ ಹಿಮ್ ಅಪ್ ವೆನ್ ಎಜಿನ್ಮಾ ಈಸ್ ಸಿಕ್. ಆಯ್ತಾ, ಒಂದಿನ ಏನಾಗುತ್ತೆ, ಎಜಿನ್ಮಾ ಫಾಲ್ಸ್ ಸಿಕ್. ಸೊ ಅದಕ್ಕೋಸ್ಕರ ಲೈಕ್ ಅಲ್ಲೊಂದು ಟ್ರೆಡಿಷನ್ ಇರುತ್ತೆ, ಲೈಕ್ ಹೆಂಡತಿದಿರೆಲ್ಲ ಬೇರೆ ಮನೆಯಲ್ಲಿ ಮಲ್ಕೋಬೇಕಾಗಿರತ್ತೆ, ಗಂಡ ಬೇರೆ ಮನೆಯಲ್ಲಿ ಮಲ್ಕೋಬೇಕಾಗಿರತ್ತೆ. ಓಕೆ, ಸೊ ವೆನ್ ಎವರ್ ಹಿ ವಾಂಟ್ಸ್ ಹಿ ಕ್ಯಾನ್ ಗೋ ದೆ, ಬಟ್ ದೇ ಶುಡಂಟ್ ಕಮ್ ಟು ಹಿಸ್ ಹರ್ಟ್. ಆಯ್ತಾ, ದಟ್ ವಾಸ್ ದಿ ಪಾಲಿಸಿ, ದಟ್ ವಾಸ್ ದ ರೂಲ್, ದಟ್ ವಾಸ್ ದ ಟ್ರೆಡಿಷನ್ ದಟ್ ದೇ ವರ್ ಫಾಲೋಯಿಂಗ್. ಸೊ ಯಾರು ಕೂಡ ಅಷ್ಟು ಧೈರ್ಯ ಮಾಡಿ ಇಲ್ಲಿಗೆ ಬಂದು ಡೋರ್ ಅನ್ನ ನಾಕ್ ಮಾಡ್ತಿರಲ್ಲ. ಬಟ್ ಎಕ್ವೆಫಿ ಸೆಕೆಂಡ್ ವೈಫ್, ಆಕ್ಚುಲಿ ಅವಳೇನಾಗಿರ್ತಾಳೆ, ತುಂಬಾ ಒಕೊಂಕೋಗೆ ತುಂಬಾ ಡಿಯರ್ ಆಗಿರ್ತಾಳೆ, ಬಿಕಾಸ್ ಶಿ ಬಾರ್ನ್ ಅ ಡಾಟರ್, ಗರ್ಲ್ ಚೈಲ್ಡ್, ಅದಕ್ಕೋಸ್ಕರ. ಓಕೆ, ಸೊ ಎಕ್ವಿಫೀಸ್ ಆಕ್ಟ್ ಸಿಂಬಲೈಸಸ್ ಸ್ಟ್ರೆಂತ್, a unique characteristic for a woman in a patriarchal society. ಓಕೆ, ಸೊ ಅವಳ ಧೈರ್ಯವನ್ನ ಅಲ್ಲಿ ಸೂಚಿಸುತ್ತೆ. ಯಾರ ಹೆಣ್ಮಕ್ಳು, ಯಾವ ಹೆಂಡತಿರು ಕೂಡ ಅಲ್ಲಿ ಬಂದು ನಾಕ್ ಮಾಡ್ತಿರಲ್ಲ ಅಲ್ವಾ, ಸೊ ಎಕ್ವೆಫ್ ಯಾರ ಧೈರ್ಯವನ್ನ ಮಾಡಿ ಬಂದು ನಾಕ್ ಮಾಡ್ತಾಳೆ. ಅದಕ್ಕೋಸ್ಕರ ಈ ಸೀನ್ ಒಂದು ಸಿಗ್ನಿಫಿಕೆಂಟ್ ಸೀನ್ ಆಗಿದೆ, ಅದಕ್ಕೋಸ್ಕರ ನಮಗೆ ಕ್ವೆಶನ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಆನ್ಸರ್ ಗೊತ್ತಾಯ್ತಲ್ವಾ? ಆನ್ಸರ್ ಬಂದು ಆಪ್ಷನ್ ಬಿ, ಹಿಸ್ ಸೆಕೆಂಡ್ ವೈಫ್. ನೆಕ್ಸ್ಟ್ ಕ್ವೆಶನ್ ನೋಡೋಣ, 17th one. Who said the following? There is a quote. The woman lies on top of the man when she is making the children. So this is about relationship between man and women in the same play. Things Fall Apart. Obirika, Okigbu, Okonko, Machi. So hagadre answer 17th one. Machi said those words while discussing the gender role in African society. Okay, so like Machi mate Okonko, they were discussing about a gender role. Okay, so one of the relatives was getting married. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಇವರಿಬ್ರು ಮಾತಾಡ್ತಿರ್ತಾರೆ, ಗಂಡ ಹೇಗಿರ್ಬೇಕು, ಹೆಂಡತಿ ಹೇಗಿರ್ಬೇಕು ಅಂತ. ಸೊ ಅವಾಗ ಮಾಚಿ ಹೇಳುವಂತಹ ಮಾತುಗಳು. ಸೊ ನೆಕ್ಸ್ಟ್ ಕ್ವೆಶನ್, option D is the answer. Next, 18th one. Okonko's body was dangling. So ಇಲ್ಲಿ ನೋಡಿ ಎಷ್ಟು ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ ಫ್ರಮ್ ಎ ಸಿಂಗಲ್ ಟೆಕ್ಸ್ಟ್ ಬುಕ್. ಸೊ ಮೇ ಬಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ವಿಲ್ ಬಿ ಚೇಂಜ್ಡ್ ದಿಸ್ ಟೈಮ್ ಅಲ್ವಾ, ಲೈಕ್ ಕಾಂಪಿಟೇಷನ್ ಲೆವೆಲ್ ತುಂಬಾ ಆಗಿರುತ್ತೆ. ಅದೇ ರೀತಿಯಾಗಿ
ಲೈಕ್ ಕಾಂಪಿಟೇಟರ್ಸ್ ಕೂಡ ತುಂಬಾ ಜಾಸ್ತಿ ಆಗಿರ್ತಾರೆ. ಸೊ ಲೈಕ್ ಜನರೇಷನ್ಸ್ ಆಡ್ ಆಗ್ತಾ ಅವರ IQ ಲೆವೆಲ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಪ್ಲೀಸ್ ಕೀಪ್ ದಟ್ ಇನ್ ಯುವರ್ ಮೈಂಡ್. ಓಕೆ, ಸೊ ಹಾಗಾದ್ರೆ ಒಕೊಂಕೋಸ್ ಬಾಡಿ ವಾಸ್ ಡ್ಯಾಂಗ್ಲಿಂಗ್ ಫ್ರಮ್ ಎ ರಾಕ್, ಫ್ರಮ್ ಎ ಪಿಲ್ಲರ್, ಫ್ರಮ್ ದಿ ಬೀಮ್ ಆಫ್ ದಿ ಹಟ್, ಫ್ರಮ್ ಎ ಟ್ರೀ. ಓಕೆ, ಸೊ ಅಟ್ ದಿ ಎಂಡ್ ಆಫ್ ದಿ ನಾವೆಲ್ ಏನ್ ಮಾಡ್ತಾನೆ ಒಕೊಂಕೋ, ಫೇಲ್ಡ್ ಹಿಮ್ಸೆಲ್ಫ್ ಅಂತಂದ್ರೆ ಲೈಕ್ ಕ್ರಿಶ್ಚಿಯಾನಿಟಿನ ಮತ್ತೆ ಬ್ರಿಟಿಷರ್ಸ್ ನ ಅಲ್ಲಿಂದ ಓಡಿಸೋದ್ರಲ್ಲಿ ಅವನು ತನ್ನ ಕಮ್ಯುನಿಟಿಯಿಂದ ದೂರ ಮಾಡೋದ್ರಲ್ಲಿ ಫೇಲ್ ಆಗ್ತಾನೆ. ಸೊ ಹಾಗಾಗಿ ಆ ಅವಮಾನವನ್ನ ತಡ್ಕೊಳಕ್ಕಾಗದೆ ಒಕೊಂಕೋ ಹ್ಯಾಂಗ್ಡ್ ಹಿಮ್ಸೆಲ್ಫ್. ಸೊ ಹಾಗಾಗಿ ಏನಿದೆ ನೋಡೋಣ. 18th question. In Things Fall Apart, Okonko's body is found dangling from a tree. Dangling ಅಂತಂದ್ರೆ ಅವನು ಹ್ಯಾಂಗ್ ಮಾಡ್ಕೊಂಡಿರ್ತಾನಲ್ವಾ, ಸೊ ಟ್ರೀಗೆ ಅವನ ಬಾಡಿ ನೇತಾಡ್ತಾ ಇರುತ್ತೆ. ಓಕೆ, ಸೊ ದಿಸ್ ಟ್ರಾಜಿಕ್ ಇಮೇಜ್ ಅಕರ್ಸ್ ಇನ್ ದ ಫೈನಲ್ ಚಾಪ್ಟರ್ ಆಫ್ ದಿ ನಾವೆಲ್, ವೇರ್ ಇಟ್ ಈಸ್ ರಿವೀಲ್ಡ್ that Okonko has taken his own life by hanging himself. His death is a poignant commentary on his inability. Okay, so inability as a father, inability as a husband, inability as a community leader, ಎಲ್ಲವನ್ನ ತೋರಿಸುತ್ತೆ. Inability to adapt to the changes brought about by colonialism and the disintegration of traditional Igbo society. The act of hanging signifies his ultimate defeat and despair, as he feels alienated from both his community and his values. ಎರಡರಿಂದ ಅವನು ದೂರ ಆದಂಗೆ ಅವನಿಗೆ ಅನುಭವ ಆಗಿ ಅವನೇನ್ ಮಾಡ್ತಾನೆ, ನಾನು ನನ್ನ ಕರ್ತವ್ಯನ ನಿಭಾಯಿಸುವಲ್ಲಿ ನಾನು ಫೇಲ್ ಆದೆ ಅನ್ನೋ ಭಾವದಲ್ಲಿ ಅವನೇನ್ ಮಾಡ್ತಾನೆ, ತನ್ನನ್ನೇ ತಾನು ಹ್ಯಾಂಗ್ ಮಾಡ್ಕೊಳ್ತಾನೆ. ಸೊ ದಿಸ್ ಇಸ್ ಆಲ್ ಅಬೌಟ್ Things Fall Apart. See, the title itself is telling things fall apart. Okay, so hagadre, what is the answer here? Option D is the answer. Next, which one among the following is not associated with the novel House for Mr. Biswas? Okay, House for Mr. Biswas by V.S. Naipaul. V.S. Naipaul. Okay, so long novel, leisurely novel, episodic novel, detective novel. So these are genres. Okay, so we have to look into the genres too. Yes, 19th question alva. So House for Mr. Biswas does not belong to the detective novel but all the others. ಓಕೆ, ಸೊ ಡಿಟೆಕ್ಟಿವ್ ನಾವೆಲ್ ಅನ್ನೋ ಒಂದು ಜಾನ್ರಾ ಬಿಟ್ಟು ಬೇರೆ ಎಲ್ಲ ಜಾನ್ರಾಸ್ ಕೂಡ ಅದಕ್ಕೆ ಅಪ್ಲೈ ಆಗುತ್ತೆ. ಇಟ್ ಈಸ್ ಪ್ರೈಮರಿಲಿ ಕೆಟಗರೈಸ್ಡ್ ಆಸ್ ಎ ಲಾಂಗ್ ನಾವೆಲ್, leisurely novel and episodic novel, focusing on the life and struggles of its protagonist Mohun Biswas. Okay, so he is the protagonist as he seeks to attain his own home in Trinidad. So this is also a theme, one of the main themes of the novel. Okay, so ಮೋಹನ್ ಬಿಸ್ವಾಸ್ ಏನ್ ಮಾಡ್ತಿರ್ತಾನೆ, ತನ್ನದೇ ಆದ ಸ್ವಂತ ಮನೆಯನ್ನ ಹೊಂದಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಆಸೆ ಆಗಿರುತ್ತೆ. ಸೊ ಫೈನಲ್ ಆಗಿ ಅವನೊಂದು ಮನೆನ ತಗೊಂಡ್ರೂ ಕೂಡ ಅದೇನಾಗುತ್ತೆ, ಬೆಂಕಿಲಿ ಉರಿದೋಗ್ಬಿಡುತ್ತೆ. ಸೊ ಅವನು ಕೂಡ ಲೈಕ್ ಥಿಂಗ್ಸ್ ಫಾಲ್ ಅಪಾರ್ಟ್ ಅಲ್ಲಿ ಒಕೊಂಕೋ ಫೇಲ್ ಆಗೋ ರೀತಿ ತಾನು ಕೂಡ ಫೇಲ್ ಆಗಿರ್ತಾನೆ ಅವನ ಜೀವನದಲ್ಲಿ ಕೂಡ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಸ್, ಸೊ ಹಾಗಾದ್ರೆ ಆಪ್ಷನ್ ಡಿ ಇಸ್ ದಿ ಆನ್ಸರ್. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ದ ಇಯರ್ ಆಫ್ ಪಬ್ಲಿಕೇಶನ್ ಆಫ್ ದಿ ನಾವೆಲ್ ಅ ಹೌಸ್ ಫಾರ್ ಮಿಸ್ಟರ್ ಬೀಸ್ವಾಸ್? ಓಕೆ, ಸೊ ಹಾಗಾದ್ರೆ ಪಬ್ಲಿಕೇಶನ್ ಇಯರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಆಗಿ ನಮ್ಗೆ ಅದನ್ನ ಕ್ವೆಶನ್ ಆಗಿ ಕೇಳಿದ್ದಾರೆ. ಓಕೆ, ಸೊ ದ ಆನ್ಸರ್ ಈಸ್ ವೇಟ್. Answer is House for Mr. Biswas was published in 1961. Okay, 1961. 1986 ಅಲ್ಲಿ ಹಾಗಾದ್ರೆ ನಾವೀಗ ನೋಡಿರುವಂತ ಬುಕ್ ಯಾವುದು ಪಬ್ಲಿಷ್ ಆಗಿದ್ದು? 1986. If you remember, Ngugi wa Thiong'o's Decolonizing the Mind ಅಲ್ವಾ? Please do remember.
So, Mr. Beast was published in 1961. It is the most famous work of Trinidadian author V.S. Naipaul and is often regarded as a classic of post-colonial literature. Yes, guys, hagadre, so far we have solved 20 questions from 2018 question paper. So, ನಾನು ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. So, please tune to the Sahitya Radhana channel for more information. ಎಸ್ ಹಾಗಾದ್ರೆ ಕ್ಲಾಸಸ್ ಬಿಗಿನ್ ಆಗಿದೆ ಚಾಸರ್ ಮೇಲೆ ಆಲ್ರೆಡಿ ಕ್ಲಾಸಸ್ ಆಗಿದೆ ಪ್ಲೀಸ್ ಗೋ ಥ್ರೂ ದೋಸ್ ಟು ವಿಡಿಯೋಸ್ ಅಂಡ್ ಮೇಕ್ ಎ ನೋಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಿಮಗೆ ನೀವೇ ನೋಟ್ ಮಾಡ್ಕೋಬೇಕು ಅದೇ ರೀತಿಯಾಗಿ ನಿಮಗೆ ತಿಳಿದಂತ ಎಕ್ಸ್ಟ್ರಾ ಪಾಯಿಂಟ್ಸ್ ಅನ್ನ ಕೂಡ ಅದಕ್ಕೆ ಆಡ್ ಮಾಡಬೇಕಾಗತ್ತೆ ಎಸ್ ಗೈಸ್ ಇಫ್ ಯು ಲೈಕ್ ದ ಇನ್ಫಾರ್ಮೇಶನ್ ಪ್ಲೀಸ್ ಡೂ ಲೈಕ್ ದ ಚಾನಲ್ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ so don't forget to press the bell icon to get notifications. Yes, guys, see you in the next session.